ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ TET 2026ಕ್ಕೆ ಸಂಬಂಧಪಟ್ಟಂತೆ ಅಂದರೆ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಎಕ್ಸಾಮ್ ಕೂಡ ಯಾವಾಗ ನಡಿಬೋದು ಅನ್ನುವಂಥ ಹಲವಾರು ಪ್ರಶ್ನೆಗಳನ್ನು ನೀವು ಈ ಹಿಂದಿನ ಹಳೆಯ ವಿಡಿಯೋಗಳಿಗೆ ತಾವು ಕಮೆಂಟ್ ಮಾಡ್ತಾಯಿದ್ರಿ. ನಾನು ಶೀಘ್ರದಲ್ಲಿ ಅಂದರೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೆ, ಬಹುತೇಕ ಜೂನ್ ಜುಲೈ ವೇಳೆಗೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೆ. ಮತ್ತು ಈ ಹಿಂದಿನ ವಿಡಿಯೋನು ಕೂಡ ನಾನು TET ಯಾವಾಗ ಆಗ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದೆ. ಇದೀಗ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದೆಲ್ಲದ್ರ ಕುರಿತು ನಾವು ಒಂದಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಅಂದರೆ ಒಟ್ಟಾರೆ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಸಿದ್ಧತೆ ನಡೆಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದರ ನಡುವೆ ಈ D.Ed ಮತ್ತು B.Ed ಮುಗಿಸ್ಕೊಂಡು ಯಾರೆಲ್ಲ ಇನ್ನೂ TET ಪಾಸ್ ಆಗಿಲ್ವೋ ಅವ್ರಿಗೆ ಒಂದಷ್ಟು ಗೊಂದಲ ಇತ್ತು. ಏನಂತಂದರೆ ಕರ್ನಾಟಕ TET ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿದ್ದೆ ಅಂದರೆ CTET ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಯಾರೆಲ್ಲ TET ಪಾಸ್ ಆಗಿಲ್ವೋ ನೀವು ಯಾರೆಲ್ಲ ನೀವು TETಯನ್ನು ಪಾಸ್ ಆಗಿಲ್ವೋ ಅವರು CTET ಹಾಕ್ರಿ ಅಂತ ಹೇಳಿದ್ದೆ. ಆದರೆ ಈಗೇನಾಗ್ತಾ ಇದೆ ಅಂತಂದರೆ ಕರ್ನಾಟಕ TET ಅಂದರೆ KRTT ಏನಿದೆ, ಈ ಕರ್ನಾಟಕ TET ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅನ್ನೋದ್ರ ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು CTET ನೋಟಿಫಿಕೇಷನ್ ಮೇನಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿದ್ದೆ. ಆ ಪ್ರಕಾರ ನೋಟಿಫಿಕೇಷನ್ ಆಗಿದೆ. ಅಂದರೆ ಒಂದು ಅಂದಾಜು, ಅಂದರೆ ಆಗಲೇಬೇಕು, ನಾ ಹೇಳಿದಕ್ಕೆ ಆಗೈತೆ ಅಂತ ಹೇಳ್ತಾ ಇಲ್ಲ. ಆಯಾ ಸಮಯಕ್ಕೆ ಆಯಾ ತಿಂಗಳಿಗೆ ಇಂತಿಂಥ ನೋಟಿಫಿಕೇಷನ್ಗಳು ಆಗ್ಬೋದು. ಕೆಸೆಟ್ ಆಗಿರ್ಬೋದು, TET ಆಗಿರ್ಬೋದು, CTET ಆಗಿರ್ಬೋದು, ಆಗ್ಬೋದು ಅನ್ನೋ ಒಂದು ಅಂದಾಜಿನ ಮೇಲೆ ಹೇಳಿದ್ದೆ. ಆ ಪ್ರಕಾರ ನೋಟಿಫಿಕೇಷನ್ ಆಗಿತ್ತು. ಈಗ TETನೂ ಯಾವಾಗ ಆಗ್ಬೋದು ಅನ್ನೋದ್ರ ಕುರಿತು ಒಂದಷ್ಟು ಚರ್ಚೆ ಮಾಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡ್ಬೋದಾಗಿರುತ್ತೆ. ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ತಾವಿಲ್ಲಿ ನೋಡ್ಬೋದು, ಇಲ್ಲಿರ್ತಕ್ಕಂಥದ್ದು ಇಂಗ್ಲೀಷ್ನಲ್ಲಿದೆ. ಇದನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ತಾವಿಲ್ಲಿ ನೋಡ್ಬೋದು. ಇದೇನು ಅಂತಂದರೆ ಈಗಾಗಲೇ ಯಾರೆಲ್ಲ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಅವರಿಗೆ, ಅಂದರೆ ಈಗ ಮತ್ತು ನೀವು TET ಆಗಿಲ್ಲ, ನಾವು ಟೀಚರ್ಸೇ ಅಲ್ಲ, ಹಾಗಾದರೆ ಈ ವಿಡಿಯೋನ ಯಾಕೆ ನೋಡೋಣ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಿಮಗೋಸ್ಕರನೇ ಈ ಒಂದು ವಿಡಿಯೋನ ನಾನು ಮಾಡಿರ್ತಕ್ಕಂಥದ್ದು. ನೋಡಿ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಆದೇಶವನ್ನು ಮಾಡಿದೆ. ಏನು ಅಂತಂದರೆ ಯಾರೆಲ್ಲ ನಮ್ಮ ದೇಶದಲ್ಲಿ ಈಗ ನೀವು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರೋ, ಹಾಗೆಯೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ಆದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನೀವು ಪಾಸ್ ಆಗಿಲ್ಲ ಅಂತಂದರೆ ನೀವೆಲ್ಲರೂ ಕೂಡ TET ಅಥವಾ CTETಯನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ಈಗ ಆದೇಶ ಮಾಡಿರ್ತಕ್ಕಂಥದ್ದು. ಇದು ಈ ಹಿಂದಿನ ಆಗಿತ್ತಲ್ಲ ಮತ್ತೇನು ಅನ್ನುವಂಥದ್ದು ನಿಮಗೆ ಒಂದು ಪ್ರಶ್ನೆ ಆಗ್ಬೋದು. ಅದಕ್ಕೇನಾಗಿತ್ತು ಅಂದರೆ ಆ ಒಂದು ಈ ರೀತಿ ಅಂದರೆ TETಯನ್ನು ಕಡ್ಡಾಯ ಪೂರ್ವಾನ್ವಯಗೊಳಿಸಬಾರ್ದು. ಯಾಕೆಂದರೆ TET ಫಸ್ಟ್ ನಡೆದಿದ್ದು ಕರ್ನಾಟಕದಲ್ಲಿ 2014ರಲ್ಲಿ ಅನಿಸುತ್ತೆ. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ ಅದೇ ಒಂದು 2012, 13, 14 ಒಂದು ಆಸುಪಾಸಿನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ TETಗಳು ನಡೆದಿದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಈಗ ಸೇವಾನಿರತ ಶಿಕ್ಷಕರೇನಿದ್ದಾರೆ 1997, 98ರಲ್ಲೇ ಜಾಯ್ನ್ ಆಗಿದ್ದಾರೆ, 2000ರಲ್ಲಿ ಜಾಯ್ನ್ ಆಗಿದ್ದಾರೆ, 2008ರಲ್ಲಿ ಜಾಯ್ನ್ ಆಗಿದ್ದಾರೆ, 2000 ಈ ರೀತಿಯಾಗಿ ಏನಾಗಿದೆ ಅಂತಂದರೆ ಈ ಹಿಂದಿನ ಹಳೆಯ ಶಿಕ್ಷಕರಿಗೆ ಇದನ್ನೆಲ್ಲ ಯಾಕೆ ಪೂರ್ವಾನ್ವಯಗೊಳಿಸ್ತಾ ಇದ್ರಿ? ನಾವು ನೇಮಕಾತಿ ಆಗುವಂಥ ಸಂದರ್ಭಕ್ಕೆ TET ಇರಲಿಲ್ಲ. ಮತ್ತು ನಾವು ನೇಮಕಾತಿ ಮಾನದಂಡ ಹೇಗಿತ್ತು ಆಗ ನೇಮಕಾತಿಯನ್ನು ಆ ಪ್ರಕಾರ ನಾವು ಆಗಿದ್ದೀವಿ, ನಮಗೆ TET ಬೇಡ ಅಂತ ಹೇಳ್ತು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ ನೀವು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡಲೇಬೇಕು ಅಂತ ಹೇಳ್ತು. ಆ ಕಾರಣಕ್ಕೋಸ್ಕರ ಈಗ ಎಲ್ಲ ರಾಜ್ಯಗಳು ಮತ್ತು ಈಗೇನು ಸೆಂಟ್ರಲ್ ಗೌರ್ಮೆಂಟ್ ಇದೆ ಅದು CTETಯನ್ನು ಮತ್ತು ಎಲ್ಲ ರಾಜ್ಯಗಳು TETಯನ್ನು ನಡೆಸುವಂಥದ್ದು ಅನಿವಾರ್ಯ. ಯಾಕಂದರೆ ಈಗ ಸೇವಾನಿರತ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯನ್ನು ನಡೆಸಲೇಬೇಕಾಗುತ್ತೆ. ಅಂದರೆ ಈಗ ಆಲ್ರೆಡಿ ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರು ಈಗ ಈ ಒಂದು TETಯನ್ನು ಬರೀತಾರೆ. ಹಾಗಾದರೆ ಅವ್ರು ಬರೆಯೋದ್ರಿಂದ ಯಾರೆಲ್ಲ TET ಪಾಸ್ ಆಗಿಲ್ಲೋ ಅವ್ರಿಗೇನು ಲಾಭ ಅಂತಂದರೆ ಈಗ TET ನೋಟಿಫಿಕೇಷನ್ ಆಗಲೇಬೇಕಲ್ವ. ಆಗ ನೋಟಿಫಿಕೇಷನ್ ಆಯಿತು ಅಂದರೆ ಅದು ಕೇವಲ ಸೇವಾನಿರತರಿಗೆ ಮಾತ್ರ TET ಅಂತ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂತಂದರೆ ಸೇವಾನಿರತರ ಜೊತೆಗೆ ನೀವು ಕೂಡ ಬರೀತೀರಿ. ಅಂದರೆ ಹೊಸಬ್ರು ಯಾರೆಲ್ಲ D.Ed, B.Ed ಓದ್ತಾ ಇದ್ದೀರಿ ಅಥವಾ ಮುಗಿಸಿದಿರಿ ಅಂಥವ್ರು ಕೂಡ ಅವಕಾಶ ಸಿಗುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಸೇವಾನಿರತ ಶಿಕ್ಷಕರು TET ಅರ್ಹತೆಯನ್ನು ಪಡೆಯಲು 2 ವರ್ಷ, ಈ ಹಿಂದೆ ಏನಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ 2 ವರ್ಷ ಕಾಲಾವಕಾಶವನ್ನು ಕೊಟ್ಟಿತ್ತು. ಆದರೆ ಈಗ ಏನಾಗಿದೆ ಅಂತಂದರೆ ಒಂದು ಅವಕಾಶ ಹೆಚ್ಚಿಗೆ ಕೊಡ್ತೀವಿ. ಅಂದರೆ 3 ವರ್ಷಗಳ ಕಾಲ ತಗೊಳ್ರಿ ಟೈಮು. 3 ವರ್ಷದಲ್ಲಿ ನೀವು ಸೇವಾನಿರತ ಶಿಕ್ಷಕರು TETಯನ್ನು ಪಾಸ್ ಆಗ್ರಿ. ಅಂದರೆ ಈಗ ಆಲ್ರೆಡಿ ಯಾರೆಲ್ಲ TET ಪಾಸಾಗಿ ಶಿಕ್ಷಕರಾಗಿ ಆಯ್ಕೆ ಆಗಿದ್ದಾರೋ ಅವ್ರಿಗೇನು ಸಂಬಂಧ ಇಲ್ಲ.
ಟಿ ಟಿ ಇಲ್ಲದೇ ಯಾರೆಲ್ಲ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅವ್ರಿಗೆ 2 ವರ್ಷಗಳ ಕಾಲ ಗಡುವನ್ನು ನೀಡಲಾಗಿತ್ತು. ಅದನ್ನು ಈಗ 3 ವರ್ಷಕ್ಕೆ ಹೆಚ್ಚಿಗೆ ಮಾಡಿದ ಸುಪ್ರೀಂ ಕೋರ್ಟ್ ಅವಕಾಶವನ್ನು ನೀಡಿದೆ. 3 ವರ್ಷದಲ್ಲಿ ನೀವು ಟಿ ಟಿ ಪಾಸ್ ಆಗ್ರಿ ಅಥವಾ CTET ಪಾಸ್ ಆಗ್ರಿ ಅಂತ ಹೇಳಿದೆ. ಅಂದರೆ ಮೂಲತಃ ನಿರ್ದೇಶಿಸದಂತೆ 2027 ಆಗಸ್ಟ್ 31 ಇತ್ತು. ಆದರೆ ಈಗೇನಾಗಿದೆ ಅಂತಂದರೆ 2028 ಆಗಸ್ಟ್ 31 ಒಳಗಾಗಿ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡಿಕೊಡ್ರಿ ಅಂತ ಹೇಳಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಏನಂತಂದರೆ ಈಗ ಆಲ್ರೆಡಿ 2026 ಮೇ ಮುಗಿದು ಜೂನ್ನಲ್ಲಿದ್ದೀವಿ. ಈಗ ಜೂನ್ ಅಂತಂದರೆ ಈಗ ಅವ್ರಿಗೆ ಅಂದರೆ ಟೋಟಲ್ ಆಗಿರ್ತಕ್ಕಂಥ ಅವಕಾಶ ಎಷ್ಟು ಅಂದರೆ 2 ವರ್ಷ ಟೈಮ್ ಇದೆ. ಈ 2 ವರ್ಷದಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಅವರು CTETನೋ ಅಥವಾ TETನೋ ಯಾವುದಾದ್ರೂ ಒಂದನ್ನಾದ್ರೂ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಈ ಒಂದು ಕಾರಣಕ್ಕೋಸ್ಕರ ಎಲ್ಲ ರಾಜ್ಯಗಳು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ CTET ಹೀಗೆ ಹಲವಾರು ಅರ್ಹತಾ ಪರೀಕ್ಷೆಗಳು ಇನ್ನು ಮುಂದೆ ನಡೀತವೆ. ಅಷ್ಟೇ ಅಲ್ಲ, ನೋಡಿಲಿ, ಅರ್ಹತಾ ಪರೀಕ್ಷೆಗಳನ್ನು ನಡೆಸಲು ಆಯಾ ರಾಜ್ಯಗಳು ಮತ್ತು ಸಕ್ಷಮ ಅಧಿಕಾರಿಗಳು TETಯನ್ನು ನಿಯತಕಾಲಿಕವಾಗಿ ಮತ್ತು ಆದ್ಯತೆಯಾಗಿ ಪ್ರತಿ ವರ್ಷ 2 ಬಾರಿ ಸತತ ಪರೀಕ್ಷೆಗಳ ನಡುವೆ ಅಂದಾಜು 6 ತಿಂಗಳ ಅವಧಿಯೊಂದಿಗೆ ನಡೆಸಬೇಕು ಎಂಬುದನ್ನು ಗಮನಿಸುವ ಅಗತ್ಯವಿಲ್ಲ. ನೋಡಿ, ಇಲ್ಲಿ ಏನಂತಂತಂದರೆ ಒಟ್ಟಾರೆ ವರ್ಷಕ್ಕೆ ನೀವು 2 ಬಾರಿ ಎಕ್ಸಾಮನ್ನು ನಡೆಸುವಂಥ ಚಾನ್ಸಸ್ ಇದೆ. ಮತ್ತು ಇಲ್ಲಿ ಇರ್ತಕ್ಕಂಥ ವಿಚಾರ ಏನಂತಂತಂದರೆ ಒಟ್ಟಾರೆಯಾಗಿ ಸೇವಾನಿರತರಿಗೆ ಅಲ್ಲಿ ಎಕ್ಸಾಮನ್ನು ಬರೀರಿ ಅಂತಂದರೆ ಅದರ ಅರ್ಥ ಈಗ ಆಲ್ರೆಡಿ ಏನು ಹೊಸಬ್ರಿದ್ರಿ TET ಪಾಸ್ ಆಗಿಲ್ಲ ಅಂಥವ್ರಿಗೂ ಕೂಡ ಈಗ ಅವಕಾಶ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಯಾರೆಲ್ಲ TETಯನ್ನು ಪಾಸ್ ಮಾಡ್ಕೊಂಡಿಲ್ವೋ ನೀವು ಈಗ TETಗೆ ಓದುವಂಥದ್ದು ಅನಿವಾರ್ಯ. ಯಾಕಂದರೆ ನೋಟಿಫಿಕೇಷನ್ಸ್ ಒಂದು ಜೂನ್ ಎಂಡ್ಗೆ ಅಥವಾ ಜುಲೈನಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅನ್ನೋಂಥದ್ದು ನನ್ನ ಅಂದಾಜು. ನೋಡಿ, ಜಸ್ಟ್ ಇದು ನನ್ನ ಅಂದಾಜು. ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಏನಂತಂದರೆ ಬಹುತೇಕ ನನಗನ್ಸಿದ ಮಟ್ಟಿಗೆ ಜುಲೈನಲ್ಲಿ ನೋಟಿಫಿಕೇಷನ್ ಆಗುತ್ತೆ TETದು. ಅದಕ್ಕೋಸ್ಕರ ನೀವೇನು ಮಾಡಿರಿ ಅಂತಂದರೆ ಈಗಿಂದನೇ ಆ ಒಂದು ಪ್ರಿಪ್ರೇಷನ್ ನಡೆಸ್ರಿ. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ ಏನಂತಂದರೆ ನಿಮ್ಮ TET ಈಗ ನೀವು TETಗೋಸ್ಕರ ಏನು ಓದ್ತಾ ಇದ್ದೀರಲ್ಲ ಅದು HSTRಗೆ ಹೆಲ್ಪ್ ಆಗುತ್ತೆ. HSTRದು TETದು GPSTRದು ಬಹುತೇಕ ಸಿಲೆಬಸ್ ಸೇಮ್ ಇರೋದ್ರಿಂದ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವು TETಗೆ ಪ್ರಿಪೇರ್ ಆಗಿರಿ ಅಥವಾ HSTRಗಾದರೂ ಪ್ರಿಪೇರ್ ಆಗಿರಿ. ಅದು ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ಈ ಹಿಂದೆ TET ಏನು ಎಕ್ಸಾಮನ್ನು ಬರೆದಿದ್ರಲ್ಲ ಅಲ್ಲಿ ಏನು ಮಿಸ್ಟೇಕ್ಗಳಾಗಿತ್ತು ಅದನ್ನು ಮತ್ತೆ ಪುನಃ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಅವಕಾಶಗಳು ಮತ್ತೆ ಸಿಗೋದಿಲ್ಲ. ಯಾಕಂದರೆ ನೇಮಕಾತಿ ಏನಾದರೂ ನಡೆದುಬಿಟ್ರೆ ನೀವು ನೇಮಕಾತಿಯಿಂದ ವಂಚಿತರಾಗ್ತೀರಿ. ಅಂದರೆ ನೇಮಕಾತಿ ನಡಿಬಾರ್ದಂತಲ್ಲ, ನೇಮಕಾತಿಗಳು ನಡೀಲಿ. ಯಾಕಂದರೆ 2022 ಕೊನೆಯದಾಗಿ ಶಿಕ್ಷಕರ ನೇಮಕಾತಿ ಆಗಿತ್ತು. ಅದಾಗಿ 4 ವರ್ಷ ಆಯಿತು, ಇದುವರೆಗೂ ನೋಟಿಫಿಕೇಷನ್ ಇಲ್ಲ. ನೋಟಿಫಿಕೇಷನ್ ಆದಷ್ಟು ಬೇಗ ಆಗಲಿ ಅಂತ ಆಶಿಸ್ತೀವಿ. ಆದರೆ ಇಲ್ಲೇನಂತಂದರೆ ಅದರೊಳಗಡೆ ಏನಾದರೂ TET ನೋಟಿಫಿಕೇಷನ್ ಏನಾದರೂ ಮಾಡಿಬಿಟ್ರೆ, ಈಗ ನೋಡಿ CTET ಕೂಡ ಇದೆ, CTETನಾದರೂ ಕ್ಲಿಯರ್ ಮಾಡ್ಕೊಳ್ರಿ. ಅಥವಾ TET ಜುಲೈನಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಈಗ ಅಲ್ಲಿ ಏನಾದರೂ ಶಿಕ್ಷಕರ ಅರ್ಹತಾ ಪರೀಕ್ಷೆ ನೋಟಿಫಿಕೇಷನ್ ಆಯಿತು ಅಂತಂದರೆ ಅಲ್ಲಿನೂ ಕೂಡ ನೀವು ಅಪ್ಲಿಕೇಶನ್ನ ಹಾಕಿ ಈ ಒಂದು TETಯನ್ನು ಕ್ಲಿಯರ್ ಮಾಡ್ಕೊಳ್ರಿ. ಅಂದರೆ ಮುಂದೆ ಬರ್ತಕ್ಕಂಥ PST GPT ಏನು ಒಂದು ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಅಲ್ಲಿ ನೀವು ಎಲಿಜಿಬಲ್ ಇರ್ತೀರಿ. ಇಲ್ಲಂತಂದರೆ ಒಂದು ದೊಡ್ಡ ನೇಮಕಾತಿಯಿಂದ ಹೊರಗುಳಿಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ TETಯನ್ನು ತುಂಬ ಗಂಭೀರವಾಗಿ ತಗೊಳ್ರಿ ಮತ್ತು ಚೆನ್ನಾಗಿ ಓದ್ರಿ. ಸಿಲೆಬಸ್ ಏನಿದೆ ಸಿಲೆಬಸ್ಸನ್ನು ಕವರ್ ಮಾಡಿಕೊಡ್ರಿ. ಜೊತೆಗೆ ಹಲವಾರು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿರಿ. ಅಲ್ಲಿ ಏನಿದೆ ಅಂತಂದರೆ ಹಲವಾರು ಜನ ನಿಮ್ಮ ಅಂದರೆ ಸಿಲೆಬಸ್ ಪ್ರಕಾರ ನೋಡ್ತಾ ಹೋಗಿ. ಆ ಸಿಲೆಬಸ್ ನಿಮಗೆ ಈಗ ನೀವು ಟೆಕ್ಸ್ಟ್ ಬುಕ್ ತೊಗೊಂಡಿರ್ತೀರಿ, ಓದ್ತಾ ಇರ್ತೀರಿ. ಅಲ್ಲಿ ಏನಾದರೂ ಒಂದು ಪಾಠ ಅರ್ಥ ಆಗಿಲ್ಲ ಅಂದರೆ ಹಲವಾರು ಜನ ಯೂಟ್ಯೂಬ್ನಲ್ಲಿ TET ಕ್ಲಾಸ್ಗಳನ್ನು ಮಾಡ್ತಾಯಿದ್ದಾರೆ. ಅಂಥವುಗಳನ್ನು ಬೇಕಾದ್ರೆ ನೋಡಿಕೊಂಡು ಒಟ್ಟಾರೆ ಏನಂತಂದರೆ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗಬೇಕು, ಅದನ್ನಷ್ಟೇ ವಿಚಾರ ಮಾಡಬೇಕು. ಅದಕ್ಕೋಸ್ಕರ ನೀವು ಹಲವಾರು ಯೂಟ್ಯೂಬ್ಗಳನ್ನು ನೋಡಿರಿ, ಕ್ಲಾಸ್ಗಳನ್ನು ಕೇಳಿರಿ. ಜೊತೆಗೆ ChatGPT, Gemini ಅಂತ AI ಟೂಲ್ಸ್ ಕೂಡ ಆ್ಯಪ್ಗಳು ಕೂಡ ಇದ್ದಾವೆ, ಅವುಗಳನ್ನು ಕೂಡ ಬಳಕೆ ಮಾಡಿಕೊಡ್ರಿ. ಮತ್ತು ಗೂಗಲ್ನಲ್ಲಿ ಕೂಡ ಸಾಕಷ್ಟು TET ನೋಟ್ಸ್ ಕೂಡ ಸಿಗ್ತಾ ಇದ್ದಾವೆ, ಅವುಗಳನ್ನು ಕೂಡ ಬಳಸ್ಕೊಡ್ರಿ. ಒಟ್ಟಾರೆಯಾಗಿ ಏನಂತಂದರೆ ನಿಮಗೆ ಏನು TET ಪಾಸ್ ಆಗೋದಕ್ಕೆ ಏನೆಲ್ಲ ಬೇಕಲ್ಲ ಅದೆಲ್ಲನೂ ಕೂಡ ಪ್ಲ್ಯಾನ್ ಮಾಡಿಕೊಡ್ರಿ. TET ಶೀಘ್ರದಲ್ಲಿ ನೋಟಿಫಿಕೇಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಚೆನ್ನಾಗಿ ಓದಿ TETಯನ್ನು ಪಾಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.